ತಡರಾತ್ರಿ 1:44ರ ಸುಮಾರಿಗೆ ಹೊಡೆದು ಉರುಳಿಸಿದೆ ಭಾರತ. ಕಾಂಗ್ರೆಸ್ನಲ್ಲಿ ವ್ಯತ್ಯಾಸಗಳಿದೆಯಾ ಅನ್ನೋ ಅನುಮಾನ. ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡ್ತೀವಿ ಅಂತ ಮಾಧ್ಯಮಗಳ ಸಮ್ಮುಖದಲ್ಲಿ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಏರ್ ಸ್ಟ್ರೈಕ್ ಅನ್ನ, ಆಪರೇಷನ್ ಸಿಂಧೂರವನ್ನ ಶ್ಲಾಘಿಸಿದ್ದಾರೆ. ಆದರೆ ಕರ್ನಾಟಕದ ಕಾಂಗ್ರೆಸ್ಗೆ ಮಾತ್ರ ಬಹುಶಃ ವೋಟ್ ಬ್ಯಾಂಕ್ ರಾಜಕಾರಣದ ಮುಂದೆ ಯಾವುದೂ ಕೂಡ ಈಗ ಮುಖ್ಯ ಅಂತ ಅನ್ನಿಸ್ತಿಲ್ಲ ಅನ್ಸುತ್ತೆ. ಕರ್ನಾಟಕ ಕಾಂಗ್ರೆಸ್ಗೂ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೂ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಗಮನಿಸುತ್ತಿದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ವೀಟ್ ಅನ್ನ, ಭಾರತೀಯ ಸೇನಾಪಡೆಯ ಈ ಕಾರ್ಯವನ್ನ ಮೆಚ್ಚಿ ಹಾಡಿ ಹೊಗಳಿ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಮಾತ್ರ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಒಂದು ಕಡೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಭಾರತ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ಘೋಷಿಸ್ತಾ ಇದೆ. ಆದರೆ ರಾಜ್ಯದ ಕಾಂಗ್ರೆಸ್ ಪಾಳೆಯ ಮಾತ್ರ ನಮಗೀಗಲೂ ಕೂಡ ಶಾಂತಿ ಬೇಕು, ನಮಗೀಗಲೂ ಕೂಡ ಯುದ್ಧ ಬೇಡ, ಮುಸಲ್ಮಾನರ ವೋಟ್ ಬ್ಯಾಂಕ್ ಅನ್ನ, ಸಾರಿ ಕೆಲವರಿಗೆ ಇದು ಹಾರ್ಶ್ ಅನ್ನಿಸಬಹುದು, ಆದ್ರೆ ಪ್ರಾಕ್ಟಿಕಲ್ ಕರ್ನಾಟಕದ ಕಾಂಗ್ರೆಸ್ನ ವರ್ತನೆ ಅದೇ ರೀತಿಯಲ್ಲಿದೆ. ಮುಸಲ್ಮಾನರ ವೋಟ್ ಬ್ಯಾಂಕಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಇಲ್ಲೂ ಕೂಡ ಪಾಕಿಸ್ತಾನ ಅಂತಂದ್ರೆ ಕಾಂಗ್ರೆಸ್ಗೆ, ಕರ್ನಾಟಕದ ಕಾಂಗ್ರೆಸ್ಗೆ, ಇಲ್ಲಿನ ಮುಸಲ್ಮಾನರು ಕೂಡ, ಭಾರತೀಯ ಮುಸಲ್ಮಾನರು ಕೂಡ ತಮ್ಮನ್ನ ತಾವು ಪಾಕಿಸ್ತಾನದ ಜೊತೆಯಲ್ಲಿ ಅಸೋಸಿಯೇಟ್ ಮಾಡ್ಕೊಳ್ತಾರೆ ಅನ್ನೋ ಭ್ರಮೆ ಇರಬಹುದು. ಹೀಗಾಗಿ ಇಲ್ಲಿನ ತಮ್ಮ ವೋಟ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಭಾರತದ ಈ ಆಪರೇಷನ್ ಸಿಂಧೂರವನ್ನ ಹೊಗಳಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಇನ್ನು ತಡರಾತ್ರಿ 2 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಕವರೇಜ್ನ ಭಾಗವಾಗಿ ಆಪರೇಷನ್ ಸಿಂಧೂರದ ಒಂದೊಂದೇ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 9 ಕಡೆಗಳಲ್ಲಿ ಪಾಕಿಸ್ತಾನದ ನೆಲೆಯ ಒಳಗೇನೆ ಇರ್ತಕ್ಕಂಥ ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳನ್ನ, ಉಗ್ರರ ಅಡಗುತಾಣಗಳನ್ನ ಹುಡುಕಿ ಹುಡುಕಿ ಹೊಡೆದಿದೆ ಭಾರತ. ಭಾರತದ ವಾಯು ಪ್ರದೇಶದ ರೂಲ್ಸ್ ಗಳನ್ನ ಬ್ರೀಚ್ ಮಾಡಿಲ್ಲ. ಭಾರತದ ವಾಯುಪಡೆಯಾಗ್ಲಿ ಅಥವಾ ಭಾರತದ ಸೇನಾಪಡೆಯನ್ನಾಗ್ಲಿ ಟಾರ್ಗೆಟ್ ಮಾಡಿಲ್ಲ ಭಾರತ. ಪಾಕಿಸ್ತಾನದ ಅಮಾಯಕರನ್ನ, ಪಾಕಿಸ್ತಾನದಿಂದ ಬೆಂಬಲ ಪಡೆದು ಭಾರತದ ಒಳಗ್ ಬಂದು ಯಾವ ರೀತಿಯಾಗಿ ಭಾರತದ ಅಮಾಯಕ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಆ ರೀತಿ ಮಾಡಿಲ್ಲ ಭಾರತ. ಬದಲಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದೆ ಭಾರತ. ಈಗ ಪಾಕಿಸ್ತಾನದ ಬಳಿಯಲ್ಲಿ ಆಪ್ಷನ್ನೇ ಇಲ್ಲ. ಪಾಕಿಸ್ತಾನ ಹೋಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಯ್ಯೋ ಭಾರತ ಬಂತು ನಮ್ಮಲ್ಲಿ ಅಟ್ಯಾಕ್ ಮಾಡ್ತು, ಭಾರತ ಬಂತು ಅಮಾಯಕ ಪಾಕಿಸ್ತಾನದ ಪ್ರಜೆಗಳನ್ನ ಸಾಯಿಸ್ತು ಅಂತ ಹೇಳಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋ ಆಯ್ಕೆಯನ್ನ ಕೂಡ ಪಾಕಿಸ್ತಾನದ ಮುಂದೆ ಉಳಿಸಿಲ್ಲ ಭಾರತ. ಎಕ್ಸಾಕ್ಟ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ, ಟ್ರ್ಯಾಕ್ ಮಾಡಿ, ಐಡೆಂಟಿಫೈ ಮಾಡಿ ಹೊಡೆದು ಉರುಳಿಸಿದೆ ಭಾರತದ ಹೆಮ್ಮೆಯ ವಾಯುಪಡೆ. ಪಹಲ್ಗಾಮ್ನಲ್ಲಿ ದಾಳಿಯಾದ ಮರುದಿನ ಬಿಹಾರದ ನೆಲದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಯಾವ ರೀತಿಯಾದ ಮಾತುಗಳನ್ನ ಆಡಿದ್ರು, ವಿ ವಿಲ್ ಟ್ರ್ಯಾಕ್, ವಿ ವಿಲ್ ಐಡೆಂಟಿಫೈ ಅಂಡ್ ವಿ ವಿಲ್ ಅಟ್ಯಾಕ್ ದೆಮ್ ಅಂತ ಹೇಳಿ, ಅದೇ ರೀತಿಯಲ್ಲಿ ಉಗ್ರರ ನೆಲೆಗಳನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನಾಪಡೆ. 2 ಟ್ವೀಟ್ ಅನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ಒಂದ್ ಕಡೆ ಕರ್ನಾಟಕದ ಕಾಂಗ್ರೆಸ್ ಮಾಡಿರುವ ಟ್ವೀಟ್, ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಮಾಡಿರುವ ಟ್ವೀಟ್. ಅರೆ ಕರ್ನಾಟಕದ ಕಾಂಗ್ರೆಸ್ ಮಂದಿ ಕಂಡುಬಿಟ್ಟು ನೋಡ್ರಪ್ಪ, ನಿಮ್ಮ ರಾಷ್ಟ್ರೀಯ ನಾಯಕರ ಮನಸ್ಥಿತಿ ಏನಿದೆ, ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಪ್ರೌಡ್ ಆಫ್ ಅವರ್ ಆರ್ಮ್ ಫೋರ್ಸ್, ಜೈ ಹಿಂದ್, ರಾಹುಲ್ ಗಾಂಧಿ ಅವರ ಟ್ವೀಟ್ ಇದು. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಹೇಳ್ತಾ ಇದೆ ಶಾಂತಿ ಮಂತ್ರವನ್ನ ಪಠಿಸಬೇಕಂತ. ಶಾಂತಿ ಅತ್ಯಂತ ಪ್ರಬಲವಾದ ಶಸ್ತ್ರ ಅಂತ ಹೇಳ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್ ಪಡೆ. ಕರ್ನಾಟಕದ ಕಾಂಗ್ರೆಸ್ ಪಡೆಗೆ
ಇಂಥ ಪರಿಸ್ಥಿತಿಯಲ್ಲೂ ಕೂಡ ವೋಟ್ ಬ್ಯಾಂಕ್ ಅನ್ನದ್ದೇ ಚಿಂತೆ. ತಡರಾತ್ರಿ 1:44 ಸುಮಾರಿಗೆ ಹೊಡೆದು ಉರುಳಿಸಿದೆ ಭಾರತ. ಕಾಂಗ್ರೆಸ್ನಲ್ಲಿ ವ್ಯತ್ಯಾಸಗಳಿದೆಯಾ ಅನ್ನೋ ಅನುಮಾನ. ನ್ಯಾಷನಲ್ ಲೆವೆಲ್ ಅಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡ್ತೀವಿ ಅಂತ ಮಾಧ್ಯಮಗಳ ಸಮ್ಮುಖದಲ್ಲಿ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಏರ್ ಸ್ಟ್ರೈಕ್ ಅನ್ನ, ಆಪರೇಷನ್ ಸಿಂಧೂರವನ್ನ ಶ್ಲಾಘಿಸಿದ್ದಾರೆ. ಆದರೆ ಕರ್ನಾಟಕದ ಕಾಂಗ್ರೆಸ್ಗೆ ಮಾತ್ರ ಬಹುಶಃ ವೋಟ್ ಬ್ಯಾಂಕ್ ರಾಜಕಾರಣದ ಮುಂದೆ ಯಾವುದೂ ಕೂಡ ಈಗ ಮುಖ್ಯ ಅಂತ ಅನ್ನಿಸ್ತಿಲ್ಲ ಅನ್ಸುತ್ತೆ. ಕರ್ನಾಟಕ ಕಾಂಗ್ರೆಸ್ಗೂ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೂ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಗಮನಿಸ್ತಿದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ವೀಟ್ ಅನ್ನ, ಭಾರತೀಯ ಸೇನಾಪಡೆಯ ಈ ಕಾರ್ಯವನ್ನ ಮೆಚ್ಚಿ ಹಾಡಿ ಹೊಗಳಿ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಮಾತ್ರ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಒಂದು ಕಡೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಭಾರತ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನ ಘೋಷಿಸ್ತಾ ಇದೆ. ಆದರೆ ರಾಜ್ಯದ ಕಾಂಗ್ರೆಸ್ ಪಾಳೆಯ ಮಾತ್ರ ನಮಗೀಗಲೂ ಕೂಡ ಶಾಂತಿ ಬೇಕು, ನಮಗೀಗಲೂ ಕೂಡ ಯುದ್ಧ ಬೇಡ, ಮುಸಲ್ಮಾನರ ವೋಟ್ ಬ್ಯಾಂಕ್ ಅನ್ನ, ಸಾರಿ ಕೆಲವರಿಗೆ ಇದು ಹಾರ್ಶ್ ಅನ್ನಿಸಬಹುದು, ಆದ್ರೆ ಪ್ರಾಕ್ಟಿಕಲ್ ಕರ್ನಾಟಕದ ಕಾಂಗ್ರೆಸ್ನ ವರ್ತನೆ ಅದೇ ರೀತಿಯಲ್ಲಿದೆ. ಮುಸಲ್ಮಾನರ ವೋಟ್ ಬ್ಯಾಂಕಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಇಲ್ಲೂ ಕೂಡ ಪಾಕಿಸ್ತಾನ ಅಂತಂದ್ರೆ ಕಾಂಗ್ರೆಸ್ಗೆ, ಕರ್ನಾಟಕದ ಕಾಂಗ್ರೆಸ್ಗೆ, ಇಲ್ಲಿನ ಮುಸಲ್ಮಾನರು ಕೂಡ, ಭಾರತೀಯ ಮುಸಲ್ಮಾನರು ಕೂಡ ತಮ್ಮನ್ನ ತಾವು ಪಾಕಿಸ್ತಾನದ ಜೊತೆಯಲ್ಲಿ ಅಸೋಸಿಯೇಟ್ ಮಾಡ್ಕೊಳ್ತಾರೆ ಅನ್ನೋ ಭ್ರಮೆ ಇರಬಹುದು. ಹೀಗಾಗಿ ಇಲ್ಲಿನ ತಮ್ಮ ವೋಟ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಭಾರತದ ಈ ಆಪರೇಷನ್ ಸಿಂಧೂರವನ್ನ ಹೊಗಳಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಇನ್ನು ತಡರಾತ್ರಿ 2 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಕವರೇಜ್ನ ಭಾಗವಾಗಿ ಆಪರೇಷನ್ ಸಿಂಧೂರದ ಒಂದೊಂದೇ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 9 ಕಡೆಗಳಲ್ಲಿ ಪಾಕಿಸ್ತಾನದ ನೆಲೆಯ ಒಳಗೇನೆ ಇರ್ತಕ್ಕಂಥ ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳನ್ನ, ಉಗ್ರರ ಅಡಗುತಾಣಗಳನ್ನ ಹುಡುಕಿ ಹೊಡೆದಿದೆ ಭಾರತ. ಭಾರತದ ವಾಯು ಪ್ರದೇಶದ ರೂಲ್ಸ್ ಗಳನ್ನ ಬ್ರೀಚ್ ಮಾಡಿಲ್ಲ. ಭಾರತದ ವಾಯುಪಡೆಯಾಗಲಿ ಅಥವಾ ಭಾರತದ ಸೇನಾಪಡೆಯನ್ನಾಗಲಿ ಟಾರ್ಗೆಟ್ ಮಾಡಿಲ್ಲ ಭಾರತ. ಪಾಕಿಸ್ತಾನದ ಅಮಾಯಕರನ್ನ, ಪಾಕಿಸ್ತಾನದಿಂದ ಬೆಂಬಲ ಪಡೆದು ಭಾರತದ ಒಳಗ್ ಬಂದು ಯಾವ ರೀತಿಯಾಗಿ ಭಾರತದ ಅಮಾಯಕ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಆ ರೀತಿ ಮಾಡಿಲ್ಲ ಭಾರತ. ಬದಲಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದೆ ಭಾರತ. ಈಗ ಪಾಕಿಸ್ತಾನದ ಬಳಿಯಲ್ಲಿ ಆಪ್ಷನ್ನೇ ಇಲ್ಲ. ಪಾಕಿಸ್ತಾನ ಹೋಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಯ್ಯೋ ಭಾರತ ಬಂತು ನಮ್ಮಲ್ಲಿ ಅಟ್ಯಾಕ್ ಮಾಡ್ತು, ಭಾರತ ಬಂತು ಅಮಾಯಕ ಪಾಕಿಸ್ತಾನದ ಪ್ರಜೆಗಳನ್ನ ಸಾಯಿಸ್ತು ಅಂತ ಹೇಳಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋ ಆಯ್ಕೆಯನ್ನ ಕೂಡ ಪಾಕಿಸ್ತಾನದ ಮುಂದೆ